ಬೆಳಗಾವಿಯಲ್ಲಿ ಸಚಿವರಾದ ಸತೀಶ್ ಜಾರಕಿಹೊಳಿ ಸುದ್ದಿಗೋಷ್ಠಿ. ದೇಶದ ಇತಿಹಾಸದಲ್ಲಿ ಮೊಟ್ಟಮೊದಲ ಬಾರಿಗೆ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೆಯ ಜಯಂತಿ ನಿಮಿತ್ತವಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ಎಸ್ಸಿ ಎಸ್ಟಿ ಕಾಲೋನಿಗಳನ್ನು ಅಭಿವೃದ್ಧಿಪಡಿಸುವ ಹೊಸ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಕ್ಯಾಮರಾ ಪರ್ಸನ್ ದತ್ತಾರಾಮ್ ಬಿ ಜೊತೆ ನಿರಂಜನ್ ಶಿರೂರ್, ಶ್ರೇಯಾ ನ್ಯೂಸ್ ಕನ್ನಡ, ಬೆಳಗಾವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತ ರಾಜ್ಯ ಸರ್ಕಾರ ಒಂದು ಹೊಸ ಯೋಜನೆಯನ್ನ ಕರ್ನಾಟಕದಲ್ಲಿ ಜಾರಿಗೆ ತರುವಂತ ಒಂದು ಪ್ರಯೋಗ ಮಾಡ್ತಾ ಇದ್ವಿ. ಅದು ಬುದ್ಧ ಬಸವ ಅಂಬೇಡ್ಕರ್ ಹೆಸರಿನ ಮೇಲೆ ಒಂದು ಹೊಸ ಯೋಜನೆ ಕರ್ನಾಟಕದಲ್ಲಿ ಒಂದು ಕಾರ್ಯಯೋಜನೆ ಮಾಡ್ತಾ ಇದ್ವಿ. ಈ ಬುದ್ಧ ಬಸವ ಅಂಬೇಡ್ಕರ್ ಯೋಜನೆ ಉದ್ದೇಶ ಎಸ್ಸಿ ಎಸ್ಟಿಗಳಿಗೆ ಸೈಟ್ ಅಲಾಟ್ ಆಗಿದೆ ರಾಜ್ಯ ತುಂಬಾ. ಸುಮಾರು 20 ವರ್ಷಗಳಿಂದ ಇಲ್ಲಿವರೆಗೆ ಆಗ್ತಾನೆ ಇದೆ. ಅದು ಇಲ್ಲಿವರೆಗೆ ಡೆವಲಪ್ ಆಗಿಲ್ಲ. ಸೈಟ್ ಕೊಟ್ಟಿದ್ದಾರೆ, ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಅಲ್ಲಿ ಇಲ್ಲ ಆ ಕಾಲನಿಯಲ್ಲಿ. ಹೀಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಮ್ಮ ಇಲಾಖೆ PWD ಇಲಾಖೆಯಿಂದ ಪ್ರಥಮ ಬಾರಿಗೆ ರಾಜ್ಯದಲ್ಲಿ ಬಹುಶಃ ದೇಶದಲ್ಲೇ ಪ್ರಥಮ ಬಾರಿಗೆ ಅಂತ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಹಣಕಾಸಿನ ನೆರವನ್ನ ನಮ್ಮ SCP TSP ಯೋಜನೆಯಿಂದ ಸುಮಾರು 20 ಕೋಟಿಯನ್ನ ಪ್ರಾಯೋಗಿಕವಾಗಿ ಅದು ಪೈಲಟ್ ಸ್ಕೀಮ್ ಮಾಡಲಿಕ್ಕೆ 20 ಕೋಟಿಯನ್ನ ನಮಗೆ SCP TSP ಇಂದ ಈ ನಮ್ಮ ಇಲಾಖೆಗೆ ಹಣ ಕೊಟ್ಟಿದ್ದಾರೆ. ಈ ಹಣವನ್ನ ಜಸ್ಟ್ ಲೈಕ್ ನಾವು ಪ್ರೈವೇಟ್ ಲೆವೆಟ್ ಯಾವ ರೀತಿ ಡೆವಲಪ್ ಮಾಡ್ತಾರೆ ಸೇಮ್ ಅಂದ್ರೆ ಪ್ರೈವೇಟ್ ಇದ್ದಂಗೆ ಇದು. ಸುಮಾರು ನಾವು 35ರಿಂದ 40 ಲಕ್ಷ ರೂಪಾಯಿವರೆಗೆ ಖರ್ಚು ಮಾಡ್ತೀವಿ ಒಂದು ಎಕರೆಗೆ. ಸೊ ರಸ್ತೆ, ಗಟಾರ ಬಂತು, ಮೂಲಭೂತ ಸೌಕರ್ಯ, ಡ್ರಿಂಕಿಂಗ್ ವಾಟರ್ ಪೈಪ್ಲೈನು, ಲೈಟು ಅಂದ್ರೆ ಜಸ್ಟ್ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಮೂಲಭೂತ ಸೌಕರ್ಯ, ವಾಟರ್ ಟ್ಯಾಂಕ್ ಮಾಡ್ತೀವಿ, ಗಾರ್ಡನ್ ಮಾಡ್ತೀವಿ. ಅವಶ್ಯವಿದ್ರೆ ಫ್ಯೂಚರ್ನಲ್ಲಿ ಅಲ್ಲಿ ಅಂಗನವಾಡಿ ಶಾಲೆಗಳನ್ನು ಕೂಡ ಕಟ್ತೀವಿ. ಸೊ ಅದಕ್ಕೆ ಪ್ರಾಯೋಗಿಕವಾಗಿ ಒಂದು ರಾಜ್ಯದಲ್ಲಿ 50 ಎಕರೆಯನ್ನ ಗುರ್ತ ಮಾಡಿದ್ವಿ, 50 ಎಕರ್ಸ್. ಸೊ ಅದ್ರಲ್ಲಿ ಈಗಾಗಲೇ ಲಿಸ್ಟ್ ಅಲ್ಲಿ ಕೊಟ್ಟಿದ್ದೀನಿ. ಮೈಸೂರಲ್ಲಿ ಇದೆ, ಎಮ್ಕನ್ಮಡಿ, ಹುಕ್ಕೇರಿ, ಕಂಪ್ಲಿ, ಬಳ್ಳಾರಿ ಜಿಲ್ಲೆ ಕಂಪ್ಲಿ ಇದೆ, ಆಮೇಲೆ ಮೂಡಲಿಗೆಯಲ್ಲಿ ಇದೆ, ಸವದತ್ತಿ ಇದೆ, ಆಮೇಲೆ ಮೈಸೂರಿನಲ್ಲಿ 2 ಇದೆ. ಸೊ ಒಟ್ಟು 50 ಎಕರೆಯನ್ನು ನಾವು ಪ್ರಾಥಮಿಕವಾಗಿ ಈ ವರ್ಷ ಅಂದ್ರೆ ಈ ಹಳೆ ವರ್ಷದಲ್ಲಿ 20 ಕೋಟಿ ರೂಪಾಯಿದಲ್ಲಿ ಮಾಡಲಾಗಿ ಎಲ್ಲ ಕಡೆ ಒಂದೊಂದು ಮಾಡ್ತಾ ಇದ್ವಿ. ಸೊ ಇದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಥವಾ ಯಶಸ್ವಿ ಆದ್ರೆ ಮುಂದಿನ ಸಾರಿ ಒಂದು 1000 ಎಕರೆ ಡೆವಲಪ್ ಮಾಡೋಂತ ಗುರಿ ಇಟ್ಟಿದ್ವಿ. 1000 ಎಕರೆ ನೆಕ್ಸ್ಟ್. ಈಗಾಗಲೇ ರಾಜ್ಯದಲ್ಲಿ ಸುಮಾರು ಎಲ್ಲ ಜಿಲ್ಲೆಯಲ್ಲಿ ಅಲರ್ಟ್ ಆಗಿದ್ರಿ ಈಗಾಗಲೇ, ಆದ್ರೆ ಅದು ಡೆವಲಪ್ ಆಗಿಲ್ಲ, ಅದು ಹಾಗೆ ಉಳಿದಿದೆ. ಸೊ ಈಗ ಎಲ್ಲಿ ಸರ್ಕಾರಿ ಅಲರ್ಟ್ ಆಗಿದೆ ಅದನ್ನು ಮೊದಲನೇ ಹಂತದಲ್ಲಿ ಡೆವಲಪ್ ಮಾಡಿ ಕೊಡ್ತೀವಿ. ಮುಂದೆ ಜಾಗ ಇಲ್ಲ ಅಂದ್ರೆ ಜಾಗ ಪರ್ಚೇಸ್ ಮಾಡುವಂತ ಸ್ಕೀಮ್ ಅನ್ನು ಕೂಡ ಇತರ ತಂದಿದ್ದೀವಿ. ಅಂದ್ರೆ ಖಾಸಗಿ ಅವರ ಭೂಮಿ ಪಡೆದು ನಾವೇ ಡೆವಲಪ್ಮೆಂಟ್ ಮಾಡಿ ಅದನ್ನ ಹಂಚುವಂತ 2ನೇ ಹಂತದಲ್ಲಿ ಸೆಕೆಂಡ್ ಫೇಸ್ ನಲ್ಲಿ ಮಾಡ್ತೀವಿ. ಈಗ ಸರ್ಕಾರ ಈಗಾಗಲೇ ಸುಮಾರು ಕೊಟ್ಟಿದೆ, ಅದನ್ನ ಡೆವಲಪ್ ಮಾಡ್ಲಿಕ್ಕೆ ನಮಗೂ ಸುಮಾರು ಟೈಮ್ ಬೇಕಾಗುತ್ತೆ. ಆ ಜಾಗೆ ಮುಗಿದ ಮೇಲೆ ನೆಕ್ಸ್ಟ್ ಪರ್ಚೇಸ್ ಮಾಡ್ಲಿಕ್ಕೆ ನಾವು ನೆಕ್ಸ್ಟ್ ಸ್ಟೆಪ್ ಹೋಗ್ತೀವಿ. ಗ್ರಾಮೀಣ ಪ್ರದೇಶದಲ್ಲಿ ಒಂದು ಮಾಡ್ತಾ ಇದೀವಿ, ಪಟ್ಟಣ ಪಂಚಾಯತಿ, ನಗರಸಭೆ, ಅಂದ್ರೆ 3ಕ್ಕೂ ರೇಟ್ ಬೇರೆ ಬೇರೆ ಇಟ್ಟಿದ್ವಿ ಪರ್ಚೇಸ್ ಮಾಡ್ಲಿಕ್ಕೆ. ಸೊ ಅದು 2ನೇ ಹಂತದಲ್ಲಿ. ಈಗ ನಮ್ಮ ಇರೋ ಜಮೀನನ್ನು ಮಾತ್ರ ನಾವು ಡೆವಲಪ್ ಮಾಡ್ತಾ ಇದ್ದೀವಿ.